ಹಾಯ್ ನಮಸ್ಕಾರ, ನಾನು ನಿಮ್ಮ ಗಂಗಾಧರ್. ಇವತ್ತಿನ ವಿಡಿಯೋದಲ್ಲಿ ಸುಮಾರು 800 ವರ್ಷಗಳ ಇತಿಹಾಸವಿರುವ ವ್ಯಾಘ್ರೇಶ್ವರಿ ಎಂದು ಕರೆಯಲ್ಪಡುವ ಸವದತ್ತಿಯ ಶ್ರೀ ರೇಣುಕಾದೇವಿ ಯಲ್ಲಮ್ಮಳ ಪ್ರತಿರೂಪವೆಂದು ಹೇಳಲಾಗುವ ಕೊಪ್ಪಳ ಜಿಲ್ಲೆಯಲ್ಲಿರುವ ಹುಲಿಗೆಮ್ಮ ದೇವಿಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಹೊಸಪೇಟೆ ರೈಲು ನಿಲ್ದಾಣದಿಂದ ಸುಮಾರು 15 ನಿಮಿಷಗಳ ಪ್ರಯಾಣದ ನಂತರ ನಾವು ಹುಲಿಗೆಮ್ಮ ದೇವಸ್ಥಾನದಿಂದ 1.5 ಕಿಲೋಮೀಟರ್ ದೂರದಲ್ಲಿನ ಮುನಿರಾಬಾದ್ ರೈಲು ನಿಲ್ದಾಣ ತಲುಪಿದೆವು. ಮುನಿರಾಬಾದ್ ರೈಲು ನಿಲ್ದಾಣದಿಂದ ದೇವಸ್ಥಾನ ತಲುಪಲು ಆಟೋ ರಿಕ್ಷಾಗಳ ಅನುಕೂಲತೆ ಇದ್ದು, ಅಲ್ಲದೆ ಕಾಲ್ನಡಿಗೆಯಿಂದಲೂ ಸಹ ಹುಲಿಗೆಮ್ಮ ದೇವಿ ದೇವಸ್ಥಾನ ತಲುಪಬಹುದು. ದೇವಸ್ಥಾನ ತಲುಪುತ್ತಿದ್ದಂತೆ ಬೃಹತ್ತಾದ ಹೊರಾಂಗಣ ನಮಗೆ ಕಾಣಸಿಗುತ್ತದೆ. ಇಲ್ಲಿನ ಪ್ರವೇಶ ದ್ವಾರದ ಮೂಲಕ ಒಳಸಾಗಿದರೆ ನಮಗೆ ಕಾಣಸಿಗುವುದೇ 13ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡ ಬೃಹತ್ ಹುಲಿಗೆಮ್ಮ ದೇವಾಲಯ. ದುಂಡಾಕಾರದ ಶಿಲೆಯಲ್ಲಿ ಸ್ವಯಂ ಮೂಡಿ ಬಂದ ದೇವಿಗೆ ಇಲ್ಲಿ ಪ್ರತಿದಿನ ವಿವಿಧ ರೀತಿಯಲ್ಲಿ ಅಲಂಕಾರ ಮಾಡಲಾಗುತ್ತದೆ. ಈ ದೇವಸ್ಥಾನದ ಮುಂದಿರುವ ದುಂಡಾಕಾರದ ಶಿಲೆಗಳ ಬಗ್ಗೆಯೂ ಒಂದು ಭಕ್ತರ ನಂಬಿಕೆ ಇದ್ದು, ದೇವಿಯ ಸನ್ನಿಧಿಗೆ ಬರುವ ಭಕ್ತರು ತಮ್ಮ ಇಷ್ಟ ಕಾರ್ಯಗಳನ್ನು ಮನಸ್ಸಿನಲ್ಲಿ ನೆನೆದು ಈ ಶಿಲೆಗಳನ್ನು ಎತ್ತಿದರೆ ಅವುಗಳು ಹಗುರವಾಗಿ ಎತ್ತಿದ ಅನುಭವವಾದರೆ ನಮ್ಮ ಬೇಡಿಕೆ ಕಾರ್ಯಸಿದ್ಧಿಯಾಗುತ್ತದೆ, ಹಾಗೂ ಆ ಶಿಲೆಗಳು ಜಟಿಲವಾಗಿ ಭಾರವಾದ ರೀತಿ ಅನುಭವವಾದರೆ ನಮ್ಮ ಬೇಡಿಕೆಗಳು ಕಾರ್ಯಸಿದ್ಧಿಯಾಗುವುದಿಲ್ಲ ಎಂಬುದು ಹುಲಿಗೆಮ್ಮ ದೇವಿಯ ಭಕ್ತರ ನಂಬಿಕೆಯಾಗಿದೆ. ಮಕ್ಕಳಾಗದವರು, ಮದುವೆಯಾಗದವರು, ಶತ್ರುಗಳಿಂದ ವಾಮಾಚಾರಕ್ಕೆ ಒಳಗಾದವರು ದೇವಸ್ಥಾನದ ಪಕ್ಕದಲ್ಲಿ ಇರುವ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ಹೊತ್ತರೆ ಎಲ್ಲ ರೀತಿಯ ಕಷ್ಟಗಳು ಪರಿಹಾರವಾಗುತ್ತವೆ ಎಂಬುದು ಅಗಾಧ ಭಕ್ತರ ಪ್ರಬಲ ನಂಬಿಕೆಯಾಗಿದೆ. ಈ ಪ್ರದೇಶದಲ್ಲಿ ಹಿಂದೆ ಅತಿ ಹೆಚ್ಚು ಹುಲಿಗಳು ವಾಸವಿದ್ದ ಕಾರಣ ಈ ಭಾಗವನ್ನು ವ್ಯಾಘ್ರಪುರಿ ಎಂದು ಕರೆಯಲಾಗುತ್ತಿತ್ತು. ಹೀಗಿರುವಾಗ ಒಂದು ಹುಲಿಯು ಇಲ್ಲಿನ ಜನರಿಗೆ ತೊಂದರೆ ನೀಡುತ್ತಿದ್ದ ಕಾರಣ ಈ ಭಾಗದ ಜನರು ದೇವಿಯ ಬಳಿ ಹೊರಕೆ ಹೊತ್ತು ತಮ್ಮನ್ನು ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ. ಭಕ್ತರನ್ನು ಕಾಪಾಡಲು ದೇವಿಯು ತುಂಗಭದ್ರಾ ನದಿಯಿಂದ ಹೊರಬಂದು ಆ ಹುಲಿಯನ್ನು ಸೋಲಿಸಿ ತನ್ನ ವಾಹನವನ್ನಾಗಿ ಮಾಡಿಕೊಂಡಳು. ಅಲ್ಲಿಂದ ಮುಂದೆ ದೇವಿಯನ್ನು ಜನರು ವ್ಯಾಘ್ರೇಶ್ವರಿ ಎಂದು ಪೂಜಿಸತೊಡಗಿದರು. ವ್ಯಾಘ್ರೇಶ್ವರಿ ಎಂಬ ಪದವು ಮುಂದೆ ಕಾಲಾಂತರದಲ್ಲಿ ಹುಲಿಗೆಮ್ಮ ಎಂದು ಬದಲಾಯಿತು, ಹಾಗೂ ದೇವಿಗೆ ವ್ಯಾಘ್ರೇಶ್ವರಿ ಅಥವಾ ಹುಲಿಗೆಮ್ಮ ಎಂದು ಹೆಸರು ಬರಲು ಈ ಘಟನೆಯೇ ಕಾರಣ ಎಂಬುದು ಜಾನಪದ ಹಿನ್ನೆಲೆಯಾಗಿದೆ. ಸುಮಾರು ವರ್ಷಗಳ ಹಿಂದೆ ವ್ಯಾಘ್ರಪುರಿ ಎಂದು ಕರೆಯಲ್ಪಡುತ್ತಿದ್ದ ಇಂದಿನ ಹುಲಗಿಯಲ್ಲಿ ನಾಗಜ್ಯೋತಿ ಹಾಗೂ ಬಸವಜ್ಯೋತಿ ಎಂಬ ಸಹೋದರರಿದ್ದರು. ಇವರು ಸವದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮಳ ಭಕ್ತರಾಗಿದ್ದು, ಪ್ರತಿ ಹುಣ್ಣಿಮೆಯಂದು ಹುಲಗಿಯಿಂದ ಕಾಲ್ನಡಿಗೆಯ ಮೂಲಕ ಸವದತ್ತಿಗೆ ತೆರಳಿ ಶ್ರೀ ರೇಣುಕಾದೇವಿಯ ದರ್ಶನ ಪಡೆಯುತ್ತಿದ್ದರು. ಹೀಗೆ ಒಂದೊಮ್ಮೆ ಮಳೆಗಾಲದ ಸಮಯದಲ್ಲಿ ಸಹೋದರರಿಬ್ಬರು ಸೇರಿ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಹೋದಾಗ ಸವದತ್ತಿಯ ಸಮೀಪದ ಮಲಪ್ರಭಾ ನದಿಯು ಧಾರಾಕಾರ ಮಳೆಯಿಂದಾಗಿ ತುಂಬಿ ಹರಿಯುತ್ತಿತ್ತು. ಈ ಕಾರಣಕ್ಕಾಗಿ ಸಹೋದರರು ನದಿಯನ್ನು ದಾಟಲಾಗದೆ ಮಲಪ್ರಭಾ ನದಿ ದಡದಲ್ಲಿ ಬೃಹತ್ ಮರದ ಕೆಳಗಡೆ ಆಶ್ರಯ ಪಡೆದರು. ಹೀಗೆ ಸುಮಾರು 2 ದಿನ ಕಳೆದರೂ ಸಹ ಮಳೆ ನಿಲ್ಲಲಿಲ್ಲ, ಹಾಗೂ ಮಲಪ್ರಭಾ ನದಿ ನೀರಿನ ಹರಿವು ಸಹ ಕಡಿಮೆಯಾಗಲಿಲ್ಲ. ರೇಣುಕಾದೇವಿಯ ದರ್ಶನ ಪಡೆಯದೆ ಸಂಕಷ್ಟಕ್ಕೆ ಸಿಲುಕಿದ ಸಹೋದರರಿಬ್ಬರು ದೇವಿಯ ದರ್ಶನವಾಗದೆ ನಾವು ಮರಳಿ ಹೋಗುವುದಿಲ್ಲ ಎಂದು ದೇವಿಯ ದಾನದಲ್ಲಿ ಮರದ ಕೆಳಗಡೆಯೇ ಮಲಗಿದರು. ಇವರ ಭಕ್ತಿಗೆ ಮೆಚ್ಚಿದ ರೇಣುಕಾ ಯಲ್ಲಮ್ಮ ದೇವಿಯು ಸಹೋದರರಿಬ್ಬರ ಕನಸಿನಲ್ಲಿ ಬಂದು, ಇನ್ನು ಮುಂದೆ ನೀವು ನನ್ನ ದರ್ಶನಕ್ಕೆ ಸವದತ್ತಿಗೆ ಬರುವ ಅವಶ್ಯಕತೆ ಇಲ್ಲ, ನಾನೇ ನೀವಿರುವಲ್ಲಿ ಬಂದು ರೇಣುಕಾದೇವಿಯ ಪ್ರತಿರೂಪದಲ್ಲಿ ಹುಲಿಗೆಮ್ಮಳಾಗಿ ನೆಲೆಸುತ್ತೇನೆ ಎಂದು ಹೇಳುತ್ತಾಳೆ. ಹೀಗೆ ದೇವಿಯ ಆದೇಶದಂತೆ ಮರಳಿ ಹುಲಗಿಗೆ ಹೋದ ಸಹೋದರರು ಅಲ್ಲಿ ದೇವಿಯು ದುಂಡಾಕಾರದ ಶಿಲೆಯಲ್ಲಿ ಮೂಡಿದ್ದನ್ನು ಕಂಡು ಆಶ್ಚರ್ಯಚಕಿತರಾದರು. ಅಂದಿನಿಂದ ಇಂದಿನವರೆಗೂ ಸವದತ್ತಿಯ ಶ್ರೀ ರೇಣುಕಾದೇವಿಯ ಪ್ರತಿರೂಪವಾಗಿ ಹುಲಿಗೆಮ್ಮ ದೇವಿಯನ್ನು ಪೂಜಿಸಿಕೊಂಡು ಬರಲಾಗುತ್ತಿದೆ. ಇದು ಸವದತ್ತಿಯ ಶ್ರೀ ರೇಣುಕಾದೇವಿ ಯಲ್ಲಮ್ಮಳು ಹುಲಿಗೆಮ್ಮ ದೇವಿಯಾಗಿ ನೆಲೆ ನಿಂತ ಪೌರಾಣಿಕ ಹಿನ್ನೆಲೆಯಾಗಿದೆ. ಟಿಪ್ಪು ಸುಲ್ತಾನನು ಈ ಭಾಗದ ಮೇಲೆ ದಾಳಿ ಮಾಡಲು ದಂಡೆತ್ತಿ ಬಂದಾಗ ಟಿಪ್ಪು ಸುಲ್ತಾನ ಹಾಗೂ ಆತನ ಸೈನಿಕರಿಗೆ ಅತಿಸಾರ ಭೇದಿ ಉಂಟಾಗಿ ಅನಾರೋಗ್ಯಕ್ಕೀಡಾದರು. ಇದರಿಂದ ಹುಲಿಗೆಮ್ಮ ದೇವಿಯ ಪವಾಡ ತಿಳಿದ ಟಿಪ್ಪು ಸುಲ್ತಾನನು ದೇವಿಯ ಬಳಿ ಕ್ಷಮೆ ಯಾಚಿಸಿ ದೇವಿಗೆ ಮುತ್ತಿನ ದಂಡೆಯೊಂದನ್ನು ಉಡುಗೊರೆಯಾಗಿ ನೀಡಿ ತನ್ನ ಸೈನ್ಯದೊಂದಿಗೆ ಮರಳಿ ಹೋದನು ಎಂಬುದು ಇತಿಹಾಸ. ಇಲ್ಲಿನ ಜನರ ನಂಬಿಕೆಯಂತೆ ಈ ಭಾಗದಲ್ಲಿ ಸಂಚರಿಸುವ ರೈಲುಗಳ ಶಬ್ದವು ದೇವಸ್ಥಾನದ ಸಮೀಪ ಬರುತ್ತಿದ್ದಂತೆ
ಉದೋ ಉದೋ ಎಂಬ ನಾದಸ್ವರವಾಗಿ ಬದಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೀಗೆ ಹಲವಾರು ಪವಾಡಗಳನ್ನು ಹೊಂದಿದ ದೇವಿಯ ಜಾತ್ರೆಯು ಪ್ರತಿ ವರ್ಷ ಭರತ ಹುಣ್ಣಿಮೆಯಾದ 9 ದಿನಗಳ ನಂತರ ಪ್ರಾರಂಭವಾಗುತ್ತದೆ. 3 ದಿನಗಳವರೆಗೆ ಇರುವ ಈ ಜಾತ್ರೆಯು ಮುಂದಿನ 10 ದಿನಗಳವರೆಗೆ ಹುಲಿಗೆಮ್ಮ ದೇವಿಯ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತವೆ. ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ಹೊರಗಡೆ ಇರುವ ಬೃಹತ್ ಹೊರಾಂಗಣದಲ್ಲಿ ಪಾಯಸವನ್ನು ಮಾಡಿ ಅದನ್ನು ಕೈಯಿಂದ ತೆಗೆದು ದೇವಿಗೆ ನೈವೇದ್ಯ ನೀಡುವುದು ಇಲ್ಲಿನ ಇನ್ನೊಂದು ವಿಶೇಷವಾಗಿದೆ. ದೂರದಿಂದ ಬರುವ ಭಕ್ತರಿಗೆ ಉಳಿದುಕೊಳ್ಳಲು ದೇವಸ್ಥಾನದ ಎಡಭಾಗದಲ್ಲಿ ಟ್ರಸ್ಟ್ ವತಿಯಿಂದ ರೂಮ್ಗಳ ಸೌಲಭ್ಯವಿದ್ದು, ಬರುವ ಭಕ್ತರಿಗೆ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಅನ್ನಪ್ರಸಾದವನ್ನು ಸಹ ನೀಡಲಾಗುತ್ತದೆ. ಇದಿಷ್ಟು ನಾವು ಹುಲಿಗೆಮ್ಮ ದೇವಿಯ ದರ್ಶನಕ್ಕೆ ಹೋದಾಗ ದೇವಿಯ ಪೌರಾಣಿಕ, ಐತಿಹಾಸಿಕ ಹಿನ್ನೆಲೆ ಹಾಗೂ ಪವಾಡಗಳ ಬಗ್ಗೆ ತಿಳಿದುಕೊಂಡ ಅಲ್ಪ ಮಾಹಿತಿಯಾಗಿದೆ. ನೀವೇನಾದರೂ ಹುಲಿಗೆಮ್ಮ ಕ್ಷೇತ್ರಕ್ಕೆ ಹೋಗ ಬಯಸಿದರೆ ಈ ಸುಕ್ಷೇತ್ರವು ಕೊಪ್ಪಳದಿಂದ 20 ಕಿಲೋಮೀಟರ್, ಹೊಸಪೇಟೆಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರಕ್ಕೆ ರೈಲು ಸಂಪರ್ಕದ ವ್ಯವಸ್ಥೆಯೂ ಸಹ ಇದ್ದು, ಹುಬ್ಬಳ್ಳಿಯಿಂದ ಗದಗ್, ಹೊಸಪೇಟೆ ಮಾರ್ಗವಾಗಿ ಹೊರಡುವ ಬಹುತೇಕ ರೈಲು ನಿಲ್ದಾಣಗಳು ಮುನಿರಾಬಾದ್ ರೈಲು ನಿಲ್ದಾಣದಲ್ಲಿ ನಿಲುಗಡೆ ಇದ್ದು, ಈ ರೈಲು ನಿಲ್ದಾಣದಿಂದ ದೇವಾಲಯ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕ ಮಾತ್ರವಲ್ಲದೆ ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರದ ಅಪಾರ ಭಕ್ತರನ್ನು ಹೊಂದಿದ ಸವದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ಈ ಕ್ಷೇತ್ರದಲ್ಲಿ ಹುಲಿಗೆಮ್ಮ ದೇವಿಯಾಗಿ ನೆಲೆ ನಿಂತ ಹಿನ್ನೆಲೆಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.